ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಈ ನಡುವೆ ಇದೊಂದು ಆಗಿರ್ತಕ್ಕಂಥ ಹೌದಲ್ವಾ. ನಾನು ಕೆಲವು ರೈತರನ್ನ ಕರೆದು ಕೇಳಿದೆ, ನೋಡಿ ಬಿಡ್ತಕ್ಕಂಥ ಪರಿಸ್ಥಿತಿ ಇಲ್ಲ, ಈಗ ಮಾಡ್ತೀವಿ. ನಿಮಗೆ ಬೇರೆ ಬೇರೆ ವಿಚಾರಗಳನ್ನ ನೀವು ಚರ್ಚೆ ಮಾಡೋದಕ್ಕೆ ರೆಡಿ ಇದ್ದರೆ, ನಿಮಗೆ ಕೊಟ್ಟಿರ್ತಕ್ಕಂಥ ಪರಿಹಾರದಲ್ಲಿ ಕಡಿಮೆ ಇರತಕ್ಕಂಥದ್ದು ಅಥವಾ ಬೇರೆ ಬೇರೆ ಇವ್ರಿಗೆ ಏನಾರು ಅನಾನುಕೂಲ ಆಗಿದೆ ಅದನ್ನು ಸರಿಪಡಿಸಿ ಅಂತಕ್ಕಂಥದ್ದು, ಈ ವಿಚಾರ ಚರ್ಚೆ ಮಾಡೋದಾದ್ರೆ ಸಿ ಎಮ್ ಭೇಟಿ ಮಾಡಿಸ್ತೀನಿ ಅಂದೆ. ಈಗ ನಾನು ಸಿ ಎಮ್ ಹತ್ರ ಕರ್ಕೊಂಡೋದ್ರೆ ಇನ್ನೊಂದು ನಾಟಕ ಆಯ್ತದದು. ಇವ್ರು ಬರ್ತಾರಲ್ಲಿ ಕೂಗಾಡ್ತಾರೆ, ಮೀಡಿಯಾ ಮುಂದೆ ಎಲ್ಲ ಕೂಗಾಡಿ ಇಲ್ಲ ನಾವು ಒಪ್ಪಲ್ಲ ನಾವು ಕೊಡಲ್ಲ ಅಂತ ಹೋಗ್ತಾರೆ, ಅವಾಗ ಇನ್ನೊಂದು ನಾಟಕ ಆಯ್ತದೆ. ಅವರು ರೈತರೆಲ್ಲ ಒಪ್ಕೊಂಡು ಪರಿಹಾರದ ಬಗ್ಗೆ ಚರ್ಚೆ ಮಾಡ್ತೀನಿ ಅಂದರೆ ನಾಳೆ ಇನ್ನೊಂದು 24 ಗಂಟೆ ಒಳಗಡೆ ನಾನು ಸಿ ಎಮ್ನ ಭೇಟಿ ಮಾಡಿಸ್ತೀನಿ. ಅವ್ರು ಪರಿಹಾರಕ್ಕೆ ಒಪ್ಪಲ್ಲ ಅನ್ನೋದು ನಮ್ಗೆ ಬೇಡ ಅಂತೀರಲ್ಲ, ಅವಾಗ ಅದು ಕಾನೂನು ರೀತಿ ಕ್ರಮ ಆಗ್ತದಲ್ವ, ಅವಾಗ ಏನು ಮಾಡೋಕ್ಕಾಗ್ತದೆ? ಕೆಲವೊಂದಿಷ್ಟು ರೈತರಿಗೆ ಅಂದರೆ ಪರ ಇರುವಂಥ ರೈತರು ನಮ್ಗೆ ಬೇಕೇ ಬೇಕು ಅಂತೀರ. ಹೌದು, ಅವ್ರಿಗೋಸ್ಕರನೇ ಮಾಡ್ತಾ ಇರೋದು ಇವಾಗ ನಾವು. ಅವರು ಕೇಳ್ತಾವ್ರೆ, ಮುಂದೆ ಇದೆಲ್ಲ ಯಾವ ರೀತಿ ತಿರುಗುತ್ತಂತ ನೋಡೋಣ. ರೈತರು ಪರ ಇರೋ ರೈತರು ಹೋಯ್ತಾರೆ ಅಲ್ಲಿ, ಅವಾಗ ಅವ್ರವ್ರಿಗೆ ಏನೋ ಹೆಚ್ಚು ಕಡಿಮೆ ಆದಾಗ ಯಾರು ಈ ಹಿಂದೆ ಕೃಪಾಪೋಷಿತ ನಾಟಕ ಅವ್ರ ಜವಾಬ್ದಾರಿ ಆಯ್ತಾರೆ ಅದಕ್ಕೆ. ಅಲ್ಲಿಯವರು ನಿನ್ನೆ ಇನ್ಸಿಡೆಂಟ್ಗೆ ಸರ್ಕಾರವೇ ನೇರ ಹೊಣೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಪಾಪ ಕುಮಾರಸ್ವಾಮಿ ಇದಕ್ಕೆ ನೇರ ಹೊಣೆ ಕುಮಾರಸ್ವಾಮಿನೇ. ಈ ಕುಮಾರಸ್ವಾಮಿ ಬಸ್ಗಳು ಮಾಡಿ ಅವ್ರವ್ರ ಕಾರ್ಯಕರ್ತರ ಪ್ರತಿಯೊಂದು ಕಡೆಯಿಂದನೂ 2 ಬಸ್ಸು ಡೈಲಿ ಹೋಗ್ಬೇಕು ಅಂತ ಹೇಳೋರಂತೆ. ಒಂದೊಂದು ತಾಲೂಕಿಂದ 2 ಬಸ್ ಇಲ್ಲಿ ಬರಬೇಕು, ಹಸಿರು ಶಾಲೆ ಹಾಕ್ಕೊಂಡು ರೈತರ ಪರ ಅಂತ ಮಾಡಬೇಕು. ಯಾವ ಪುಣ್ಯಾತ್ಮ ಇದನ್ನು ಮಾಡಬೇಕು ಅಂತ ಹೊರಟ್ರಲ್ಲ, ಆ ಪುಣ್ಯಾತ್ಮನೇ ಇಂಥ ನಿಲ್ವು ಅಂದರೆ ಕುಮಾರಸ್ವಾಮಿಗೆ ನನಗೆ ಗೊತ್ತಿದ್ದಂಗೆ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವ್ರು ಏನು ಕೆಲಸ ಕೊಟ್ಟಿಲ್ಲ ಅಂತ ಕಾಣಿಸ್ತಿದೆ ಇವ್ರಿಗೆ. ಅದೇನೋ ಬೃಹತ್ ಕೈಗಾರಿಕಾ ಮಂತ್ರಿ ಅವ್ರೇನು ಅಲ್ಲಿ ಕೆಲಸ ಕೈಗಾರಿಕೆಯಲ್ಲಿ ಮಾಡೋದು ಬಿಟ್ಬಿಟ್ಟು ಆಮೇಲೆ ಬೇಜಾನ್ ಸಮಸ್ಯೆಗಳು ಕರ್ನಾಟಕದ ಇದನ್ನು ಬಗೆಹರಿಸೋದು ಬಿಟ್ಬಿಟ್ಟು ಬೆಳಿಗ್ಗೆ ಎದ್ದು ಬಂದು ಇಲ್ಲಿ ಕೂತ್ಕೊಂಡು ಬಿಡದಿನಲ್ಲಿ ಈ ರೈತರನ್ನೆಲ್ಲ ಎತ್ಕಟ್ಕೊಂಡು ಜನ ತೀರ್ಮಾನ ಮಾಡ್ತಾರೆ. ಬಿಡಿ ನೋಡೋಣ. ಅವರೇ ಮಾಡಿದ್ದು ಅಂತ ತಾವು ಹೇಳ್ತೀರಿ ಸರ್. ಇಷ್ಟು ಪ್ರತಿಷ್ಠೆ ಕುಮಾರಸ್ವಾಮಿ ಯಾಕೆ ತಗೊಂತೀರಿ ಸರ್? ಅದನ್ನು ನೀವು ಕುಮಾರಸ್ವಾಮಿ ಅವ್ರನ್ನ ಕೇಳಬೇಕು. ಈಗ ಯಾರು ಸೋಷಿಯಲ್ ಮೀಡಿಯಾಗೆ ಬಂದವರು 1 ಅವರ್ ಗಲಾಟೆ ಆಗಿ 1 ಅವರ್ಗೆ ಸೋಷಿಯಲ್ ಮೀಡಿಯಾಗೆ ಬರ್ತಾರೆ, ಕುಮಾರಸ್ವಾಮಿ ಅವ್ರು ಮಾತಾಡ್ತಾರೆ ಅಂದರೆ ಎಚ್ಚರಿಕೆ ಕೊಡ್ತಾರೆ. ನಾನು ಇದ್ದೇನೆ, ನೀವು ಪೊಲೀಸ್ನವರೇ ಹುಷಾರ್, ನಾನೇ ಮುಂದಿನ ಮುಖ್ಯಮಂತ್ರಿ ಹುಷಾರ್ ಅಂತಾರೆ. ಪಾಪ ಅವ್ರು ಏನು ಎಲ್ಲ ಬಿ ಜೆ ಪಿ ಅವ್ರು ಏನಾಗೋರೋ ಗೊತ್ತಿಲ್ಲ. ಕೇಂದ್ರದಲ್ಲಿ ಬಿ ಜೆ ಪಿ ಅವರೆಲ್ಲ ಮುಗ್ದೋಗವ್ರಪ್ಪ ನೀನೇ ಹೋಗುವಂತ ಏನೋ ಕಾಲ್ಗಿಲ್ ತೊಳೆದು ಕೈ ಇದನ್ನು ಕಟ್ಟಿಬಿಡ್ತಾರೇನೋ ಅವ್ರನ್ನ ಗೊತ್ತಿಲ್ಲ ನಮಗೆ. ನೋಡೋಣ, ಎದುರಿಸೋಣ, ಅದನ್ನೂ ಎದುರಿಸೋಣ.